ಎಲ್ಲ ಬಂಧು ಮಿತ್ರರಿಗೆ ನಮಸ್ಕಾರ. ದಕ್ಷಿಣ ಭಾರತದಲ್ಲಿ ಮಳೆಯ ಅಬ್ಬರ. ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಮಳೆ ಆಗುವ ಸಾಧ್ಯತೆ ಇದೆ. ಮಂಜು ಹೆಚ್ಚಾಗಿರುವುದರಿಂದ ಕೊರೆಯುವ ಚಳಿ. ತಮಿಳುನಾಡು ಕರಾವಳಿಗಳಲ್ಲಿ ಭಾರೀ ಮಳೆ. ಜೋರಾದ ಗಾಳಿ ಬೀಸುವ ಸಾಧ್ಯತೆಗಳಿವೆ. ಕರ್ನಾಟಕದಲ್ಲಿ ಶೀತಗಾಳಿಯ ಪ್ರಭಾವ ಬೀಳುತ್ತಿದೆ. ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಕನಿಷ್ಠ ತಾಪಮಾನ 3ರಿಂದ 6 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇದೆ. ಬೆಂಗಳೂರು, ಮೈಸೂರಿನಲ್ಲಿ ಹಗುರ ಮಳೆ ಆಗುವುದು. ಬಂಗಾಳ ಕೊಲ್ಲಿಯ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆಗಿರುವುದರಿಂದ ಹಲವು ರಾಜ್ಯಗಳಲ್ಲಿ ಚಳಿ ಜಾಸ್ತಿ ಕಾಣುತ್ತಿದೆ. ಮಳೆ ಆಗುವ ಜಿಲ್ಲೆಗಳು ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ ಮತ್ತು ಗ್ರಾಮಾಂತರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ರಾಮನಗರ. ಸಮುದ್ರದಲ್ಲಿ ಈಜಲು ಆಟ ಆಡಲು ಹೋಗುವವರು ಈಗ ಹೋಗದಿರುವುದೇ ಉತ್ತಮ. ಚಳಿ, ಮಳೆ, ಗಾಳಿ ಎಲ್ಲ ಒಂದೇ ಕಡೆ ಸೇರಿಕೊಂಡಿರುವುದರಿಂದ ಆರೋಗ್ಯದ ಮೇಲೆ ತುಂಬ ಪ್ರಭಾವ ಬೀಳುತ್ತದೆ. ಬಿಸಿ ನೀರು ಉಪಯೋಗಿಸಬೇಕು. ಉಣ್ಣೆಯ ಬಟ್ಟೆಗಳು ಧರಿಸಬೇಕು. ತಣ್ಣನೆಯ ನೀರಿನಿಂದ ದೂರ ಇರಬೇಕು. ವಾಯುಭಾರ ಕುಸಿತ ಎಂದರೆ ಗಾಳಿಯ ಒತ್ತಡದಿಂದ ಸಮುದ್ರದಲ್ಲಿ ಉಂಟಾಗುವ ವ್ಯತ್ಯಾಸ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಈ ಸಮಯದಲ್ಲಿ ಪದೇ ಪದೇ ಹೊರಗೆ ಅಂದರೆ ಅಂಗಡಿ, ಮಾರುಕಟ್ಟೆ ಅಂದರೆ ಮಾರ್ಕೆಟ್ಗೆ ಹೋಗುವುದನ್ನು ತಡೆಯಬೇಕು. ಸ್ವಚ್ಛತೆಯೇ ಆರೋಗ್ಯ, ಆರೋಗ್ಯವೇ ಭಾಗ್ಯ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಬಂಧು ಮಿತ್ರರೇ.